ರಕ್ಷಿತಾ, ಏನಿಷ್ಟು ದೊಡ್ಡ ಮನೆ ಇಟ್ಕೊಂಡಿದ್ಯಾ? ಎಷ್ಟೊಂದು ರೂಮ್ಸ್ ಇದೆ. ನೀನ್ ನೋಡಿದ್ರೆ ಒಬ್ಳೆ ಇದ್ಯಾ. ಅದಕ್ಕಿಂತ ಈ ರೂಮ್ಗಳನ್ನ ರೆಂಟ್ಗಾದ್ರೂ ಕೊಡ್ಬೋದು ತಾನೆ? ಅದ್ ಹೇಗೆ ಅಂದ್ರೆ PG ಮಾಡು ಅಂತ ಹೇಳ್ತಿದ್ಯಾ? ಅಯ್ಯೋ, ಅದ್ ಗೊತ್ತಿಲ್ವಾ? ಭಾರತ ಸರ್ಕಾರದ ಇನ್ಕ್ರೆಡಿಬಲ್ ಇಂಡಿಯಾ ಬೆಡ್ ಅಂಡ್ ಬ್ರೇಕ್ಫಾಸ್ಟ್ ಸ್ಕೀಮ್ ಅಂತ ಇದೆ. ಅದ್ರಲ್ಲಿ ನೀನು ಆರಾಮಾಗಿ ರೆಂಟ್ ಕೊಡ್ಬೋದು. ಸ್ಕೀಮಾ? ಅಂದ್ರೆ ಟೂರಿಸ್ಟ್ ಗಳಿಗೆ ರೂಮ್ ಫೆಸಿಲಿಟಿನ ಕೊಡೋದು. ನೀನು ಅದೇ ಮನೇಲಿ ಇರ್ತೀಯ. ಇಲ್ಲಿ ಮಿನಿಮಮ್ 1 ರೂಮ್ ರೆಂಟಿಗೆ ಕೊಡ್ಬೋದು, ಮ್ಯಾಕ್ಸಿಮಮ್ ಬಂದು 6 ರೂಮ್ ತನಕ ನೀನು ರೆಂಟಿಗೆ ಕೊಡ್ಬೋದು. ಅಂದ್ರೆ ಹೋಮ್ ಸ್ಟೇ ಬಗ್ಗೆ ಹೇಳ್ತಿದ್ಯಾ? ಹೌದು. ಇಲ್ಲಿ ರೂಮ್ ಮಾತ್ರ ಕಂಪ್ಲೀಟ್ ಆಗಿ ಕ್ಲೀನ್ ಆಗಿರಬೇಕು, ಬೆಡ್ ಇರಬೇಕು, ಆಮೇಲೆ ಅಟ್ಯಾಚ್ಡ್ ಬಾತ್ರೂಮ್ ಇರಬೇಕು, ಹಾಗೆ ಹಾಟ್ ಅಂಡ್ ಕೋಲ್ಡ್ ಎರಡೂ ಕೂಡ ವಾಟರ್ ಫೆಸಿಲಿಟಿ ಇರಬೇಕು. ಒಂದ್ ರೂಮ್ ಅಲ್ಲಿ 2 ಪೀಪಲ್ಗೆ ಅಲೌ ಮಾಡಬಹುದು. ಗೌರ್ಮೆಂಟ್ ಇದಕ್ಕೆ ಏನಾದ್ರು ಹೆಲ್ಪ್ ಮಾಡುತ್ತಾ? ಸರ್ಕಾರದ ಸ್ಕೀಮ್ ಇದೆಯಲ್ಲ, ಮುದ್ರಾ ಲೋನ್ ಆಗಿರ್ಬೋದು, ಆಮೇಲೆ PMEGP ಲೋನ್ ಆಗಿರ್ಬೋದು. ಇಲ್ಲಿ ನಿನ್ಗೆ 25 to 70% ವರೆಗೆ ಸಬ್ಸಿಡಿ ಸಿಗುತ್ತೆ. ಕೆಲವೊಂದು ಸ್ಟೇಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾದ್ರೆ ನಮ್ಮನೇಲೆ ಎಷ್ಟೊಂದು ಎಂಟಿ ರೂಮ್ ಇದೆ, ನಾವು ಟ್ರೈ ಮಾಡ್ಬೋದು ಅನ್ಸುತ್ತೆ. ಅದ್ರಲ್ಲೂ ಟೂರಿಸ್ಟ್ ಪ್ಲೇಸ್ ಏನಾದ್ರೂ ನಿಮ್ ಮನೆ ಹತ್ರ ಇದ್ರೆ ಇನ್ನೂ ಒಳ್ಳೆ ಇನ್ಕಮ್ ಮಾಡ್ಬೋದು. ಇದಕ್ಕೆಲ್ಲ ರಿಜಿಸ್ಟ್ರೇಷನ್ ಏನಾದ್ರೂ ಇದೆಯಾ? ಟೂರಿಸ್ಟ್ ಡಿಪಾರ್ಟ್ಮೆಂಟ್ ರೂಲ್ಸ್ ನ ನೀನ್ ಫಾಲೋ ಮಾಡ್ಬೇಕಾಗತ್ತೆ. ಆಮೇಲೆ ಸಿಲ್ವರು ಗೋಲ್ಡ್ ಎರಡೂ ಕ್ಯಾಟಗರಿ ಇದೆ. ಚೈತ್ರ, ನಾಳೆ ಮಾತಾಡೋಣ. ನಂಗೆ ಎಕ್ಸ್ಟ್ರಾ ರೂಮ್ಸ್ ಎಲ್ಲ ಕ್ಲೀನ್ ಮಾಡೋದಿದೆ, ನಾನು ಇದನ್ನ ಟ್ರೈ ಮಾಡ್ಬೇಕು. ಬಾಯ್. ಸರಿ, ಬಾಯ್. ಇನ್ನು ನೀವು ಕೂಡ ನಿಮ್ಮ ಮನೇಲಿ ಎಕ್ಸ್ಟ್ರಾ ರೂಮ್ಸ್ ಇತ್ತು ಅಂತಂದ್ರೆ, ಟ್ರಾವೆಲ್ ಪ್ಲೇಸ್ ನಿಯರ್ ಇತ್ತು ಅಂತಂದ್ರೆ ಒಳ್ಳೆ ಆದಾಯನ ಜನರೇಟ್ ಮಾಡ್ಕೋಬಹುದು. ಈ ವಿಡಿಯೋನ ಒಂದಷ್ಟು ಜನರಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಬಾಸ್ ವಾಲಾ, ಬಿ ದ ಬಾಸ್.